ರೆಡ್ಡಿ, ಮನೋವಿಜ್ಞಾನ ಉಪನ್ಯಾಸಕರು, ಧಾರವಾಡ. ಇವತ್ತಿನ ತರಗತಿ ಒಳಗ ಕಲಿಕೆಯ ಹಂತಗಳು, ಸ್ಟೇಜಸ್ ಆಫ್ ಲರ್ನಿಂಗ್, ಕಲಿಕೆಯ ಹಂತಗಳೇನು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಟಿಇಟಿ, ಸಿಇಟಿ, ಎಚ್ಎಸ್ಆರ್, ಜಿಎಸ್ಆರ್ ಪ್ರತಿಯೊಂದು ಪರೀಕ್ಷೆಯಲ್ಲಿ ಈ ಟಾಪಿಕ್ ಅನ್ನು ಕೇಳಿರೋಣ. ನೀವೆಲ್ಲರೂ ಮನಸ್ಸು ಕೇಳಿರಿ. ನೀವು ಎಲ್ಲ ವಿಡಿಯೋವನ್ನು ಸ್ಕಿಪ್ ಮಾಡಲಾದೆ ಕಂಟಿನ್ಯೂ ಮಾಡಿ ನೋಡಿದ್ರೆ ಅದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್. ನನ್ನ ಎಲ್ಲ ವಿಡಿಯೋಗಳನ್ನು ಮನಸ್ಸು ಕೇಳಿ ಸೈಕಾಲಜಿ ನೀವು ಓದೋದು ಅವಶ್ಯಕತೆ ಇಲ್ಲ. ಬರೀ ಪಾಠ ಕೇಳಿದ್ರೆ ಸಾಕು, ಪರ್ಫೆಕ್ಟ್ ಆಗಿ ತಲೆ ಉಳಿಯುವ ಪ್ರಯತ್ನ ಮಾಡ್ತೀನಿ. ಬನ್ನಿ, ತಡ ಯಾಕೆ. ಕಲಿಕೆಯ ಹಂತಗಳು, ಸ್ಟೆಪ್ಸ್ ಆಫ್ ದ ಲರ್ನಿಂಗ್. ಕಲಿಕೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಒಂದು ಮಗುವಿನಲ್ಲಿ ಕಲಿಕೆ ಆಗಬೇಕಾದ್ರೆ ಅದನ್ನು ಪರಿಚಯ ಮಾಡಬೇಕು. ನೋಡಿ, ನಿನ್ನಲ್ಲಿ ಕಲಿಕೆ ಆಗಬೇಕು. ನಾನು ಜೀವನ ಕಲಿಸಬೇಕಾಗಿದೆ. ಒಬ್ಬ ವಿದ್ಯಾರ್ಥಿಗೆ ಮಗುವಿಗೆ ಶಿಕ್ಷಕ ಮಗುವಿಗೆ ಜೀವನವಂತ ಸಂಖ್ಯೆ ಕಲಿಸಬೇಕಾಗಿದೆ. ಏನು ಕಲಿಸಬೇಕಾಗಿದೆ? ಸಂಖ್ಯೆ ಕಲಿಸಬೇಕಾಗಿದೆ. ಹಾಗಾದ್ರೆ ಅವರು ಏನು ಮಾಡಬೇಕು? ಶಿಕ್ಷಕ ಮಗುವಿಗೆ ಜೀವನವಂತ ಬಗ್ಗೆ ಕಲಿಸಬೇಕು. ಆದ್ರೆ ಅವರು ಪರಿಚಯಿಸಬೇಕಲ್ಲ. ಹೆಂಗ್ ಪರಿಚಯಿಸ್ತೀರಿ? ಆ ಮಗು ಏನು ಗೊತ್ತಿಲ್ಲ, ಜೀವನ ಗೊತ್ತಿಲ್ಲ, ಆ ಒಂದಂದ್ರೆ ಗೊತ್ತಿಲ್ಲ, ಎರಡಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ರೆ ಜೀವನ ಅಂದ್ರೆ ಏನು ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಮಾಡಿದಾಗ ಇದನ್ನು ಯಾಕೆ ಪರಿಚಯಿಸ್ತೀರಿ? ಈ ಜೀವನವನ್ನು ಮಗು ಏನು ಪರಿಚಯಿಸ್ತೀರಂದ್ರೆ, ನೀವು ಎಲ್ಲಿಂದ ಬಂದಿರಿ ಅಂತ ಕೇಳಿ, ಸರ್ ಸೈಕಲ್ ಬಂದಿರಿ, ಬಸ್ಸಿಂದ ಬಂದಿರಿ, ಪಾಠ ಪರಿಚಯಿಸುವ ಕೌಶಲ್ಯ ಗೊತ್ತಲ್ಲ ನಿಮಗೆ. ಪಾಠ ಪೇಟದಲ್ಲಿ ಚಿಕ್ಕದಿರ್ತೀರಿ, ಪಾಠ ಪರಿಚಯಿಸುವ ಕೌಶಲ್ಯನೇ ಇದನ್ನ ನಾವು ಪರಿಚಯಿಸ್ತೀವಿ. ಎದಕ್ಕಾಗ ಅವಾಗ ಎಲ್ಲಿಂದ ಬಂದ್ರಿ? ಸರ್ ಬಸ್ನಾಗ ಬಂದೆ, ನಡ್ಕೊಂಡು ಬಂದೆ, ಓಡ್ತಾ ಬಂದೆ, ಏನೇನೋ ಬಂದ. ಬಟ್ ಕೆಲವು ವಿದ್ಯಾರ್ಥಿಗಳು ಬಸ್ನಾಗ ಬಂದಿನಿ ಅಂತ, ಕೆಲವು ವಿದ್ಯಾರ್ಥಿಗಳು ಓಡ್ತಾ ಬಂದಿನ. ಬಸ್ಸಿಗೆ ಚಲನ ಆಗಬೇಕಾದ್ರೆ ಏನು ಬೇಕು? ಮಿಷನ್ ಬೇಕು, ಗಾಳಿ ಬೇಕು. ಗಾಳಿ ನೋಡಿರಾ? ನೋಡಿ ಸರ್, ಗಾಳಿ ಏನಿರುತ್ತೆ? ಹಿಂಗಿರುತ್ತೆ. ಗಾಳಿ ಏನಿರುತ್ತೆ? ಹಿಂಗಿರುತ್ತೆ. ಈ ಗಾಳಿ ಚಕ್ರ ಅದುವೇ ಜೀರೋ, ಅದುವೇ ಜೀರೋ. ಅವಾಗ ಗಾಳಿ ಹೆಂಗಾದ ಅದು ಎಲ್ಲ ಜೀರೋ. ನಮ್ಮ ಮನೆಯೊಳಗ ರೊಟ್ಟಿ ಹೆಂಗಾದ ಅದೆಲ್ಲ ಜೀರೋ. ಮನೆಯ ರೊಟ್ಟಿ ಜೀರೋ, ಮನೆಯ ಸಿಲಿಂಡರ್ ಕೂಡ ಜೀರೋ, ಮನೆಯ ಅಂಚು ಕೂಡ ಜೀರೋ. ಅವಾಗ ಅದಂತ ಯಾವೆಲ್ಲವೂ ಸುತ್ತಾಗಿ ರೌಂಡ್ ಇದ್ದರೆ ಅದನ್ನು ಜೀರೋ ಅಂತ ಕರಿತೀವಿ. ಅದು ಜೀರೋ ಅಂತ ಅದು ಪರಿಚಯ ಮಾಡ್ಕೊಂಡದ್ದು ಮಗು ಅಷ್ಟು ಚೆನ್ನಾಗಿ ಪರಿಚಯ ಮಾಡ್ಕೊಳ್ಬೇಕು. ಈಗ 7 ಅಂತ ಸಂಖ್ಯೆ ಕಲಿಸ್ಬೇಕು. 7 ಅಂತ ಸಂಖ್ಯೆ ಹೇಗೆ ಕಲಿಸ್ತೀರಿ? 7 ಅಂತ ಸಂಖ್ಯೆನ 7 ಅಂತ ಸಂಖ್ಯೆಯನ್ನು ಪರಿಚಯ ಮಾಡೋದು ಕಲಿಕೆ. ಅವಾಗ ನೀವು ಮನೆ ಒಳಗ ಯಾರ್ಯಾರು ಇದ್ದೀರಿ ಅಂತ ಕೇಳೋದು. ನಮ್ಮ ಮನೆ ಒಳಗ ಅಜ್ಜ, ಅಜ್ಜಿ, ತಾತ, ಮುತ್ಯ, ಮೊಮ್ಮಗ, ಅಣ್ಣ,
ಡೆವಲಪ್ ಕಲಿಕೆ ಏನಾಗ್ತದೆ ಹೆಚ್ಚಾಗ್ತದೆ. ಕಲಿಕೆಗೂ ಹೆಚ್ಚಾಗ್ತದೆ. ದೃಢಪಡಿಸಿದ ಕನ್ಫರ್ಮೇಷನ್ ಈ ಉದಾಹರಣೆಗೆ ದೃಢಪಡಿಸುವುದು ಮಲ್ಟಿಪಲ್ ಕ್ವೆಶ್ಚನ್ ಏನಿದೆ ಅಂತ ದೃಢಪಡಿಸಿದ್ರೆ ಕಲಿಕೆ ಏನಾಗ್ತದೆ ಹೆಚ್ಚಾಗ್ತದೆ. ಹೀಗಾಗಿ ಕಲಿಕೆಗೆ ಸಂಬಂಧಪಟ್ಟಂತ ಅನೇಕ ರೀತಿಯ ವಿಡಿಯೋಗಳನ್ನು ನಾನು ಮಾಡ್ತೀನಿ. ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಎಲ್ಲರಿಗೂ ಕಳಿಸಿರಿ. ಇದು ಒಂದು ನನಗೆ ಕೊಟ್ಟಂತ ಒಂದು ಗಿಫ್ಟ್. ಹಾಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಜನ ಕಳಿಸಿ. ಎಲ್ಲಾ ಜನರಿಗೆ ಕಲಿಯಿರಿ, ಎಲ್ಲಾ ಜನರು ಉದ್ಧಾರ ಆಗುವುದು ನನ್ನ ಉದ್ದೇಶ. ಹಾಗಾಗಿ ಕಲಿಯಿರಿ. ನೆಕ್ಸ್ಟ್ ಈ ವಿಡಿಯೋಗಳನ್ನು ಸೈಕಾಲಜಿಗೆ ಸಂಬಂಧಪಟ್ಟಂತ ವಿಡಿಯೋ ಜೊತೆಗೆ ನಾನು ಮೆಂಟಲ್ ವಿಡಿಯೋಗಳನ್ನು ಕೂಡ ನಿಮಗೆ ಕೊಡ್ತಿರ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ. ಮೆಂಟಲ್ ಎಬಿಲಿಟಿ 30 ಚಾಪ್ಟರ್ಗಳು ಬರ್ತವೆ. 30 ಚಾಪ್ಟರ್, ಒಂದೊಂದು ಚಾಪ್ಟರ್ ಮೇಲೆ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗ್ತಿರ್ತೀನಿ. ಮೆಂಟಲ್ ಎಬಿಲಿಟಿಯನ್ನು ಮನೆಯಲ್ಲೇ ಕೂತ್ಕೊಂಡು ನೋಡಬಹುದು. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ನನ್ನ ಉದ್ದೇಶ. ನಂತರ ಈ ದೃಢಪಡಿಸಿಕೊಂಡಂತ ವಿಷಯ, ದೃಢಪಟ್ಟ ವಿಷಯವನ್ನು ನಾವು ಅನ್ವಯ ಮಾಡಿಕೊಳ್ಳುವುದು, ಅಪ್ಲೈ. ದೃಢಪಟ್ಟಂತ ವಿಷಯ ಫಸ್ಟ್ ಪರಿಚಯ ಮಾಡಿಕೊಳ್ಳುವುದು, ಎರಡು ದೃಢಪಡಿಸಿಕೊಳ್ಳುವುದು, ಕನ್ಫರ್ಮೇಷನ್. ಇದು ಅಜ್ಜನ ಬಡಿಗೆ 7. ಅಜ್ಜನ ಬಡಿಗೆ 7. ಅಜ್ಜನ ಬಡಿಗೆಯನ್ನ ಈ ಭಾಗಕ್ಕೆ ಬಿಟ್ಟ 1. ಹೌದು 1. ಇವರಿಗೆ ಎಂ ಅನ್ನುವಂಥ ಸಂಖ್ಯೆನ ಇದು ಉಲ್ಟಾ ಬರ್ತದ್ದು. ಹೌದು ಎಂ ಹೀಗೆ ಆ ಸಂಖ್ಯೆಗಳನ್ನು ಬೇರೆ ಬೇರೆ ರೀತಿ ಒಳಗ ದೃಢಪಡಿಸಬೇಕು. ನೀವು ಟೀಚರ್ ಆಗುವ ಪಾಠವನ್ನು ಸರಿಯಾಗಿ ಅರ್ಥ ಆಗುವ ರೀತಿಯಲ್ಲಿ ಪಾಠ ಮಾಡಬೇಕು. ಹಂಗಿದ್ರೆ ಶಿಕ್ಷಣ ವೃತ್ತಿಗೆ ಬರಬೇಕು, ಇಲ್ಲದ್ರೆ ಬಿಡಬೇಕು. ನಾವು ಶಿಕ್ಷಣ ವೃತ್ತಿಗೆ ಬಂದ್ರೆ ಪರ್ಫೆಕ್ಟ್ ಆಗಿ ನಮ್ಮ ಮಕ್ಕಳಿಗೆ ಸರಿಯಾಗಿ ಬೋಧನೆ ಮಾಡಬೇಕು, ದೃಢಪಡಿಸಬೇಕು. ನೀವು ವಿಚಾರನ ಗಮನಿಸಬೇಕು. ದೃಢಪಡಿಸುವ ಸಾಮರ್ಥ್ಯ ಹೆಚ್ಚಾದರೆ ಕಲಿಕೆ ಏನಾಗ್ತದೆ ಪರ್ಫೆಕ್ಟ್ ಆಗಿ ಬೀಳ್ತದೆ ಅಂತಕ್ಕಂಥದ್ದು ನಾನು. ನೆಕ್ಸ್ಟ್ ದೃಢಪಡಿಸಿದಾಗ ಅನ್ವಯ. ದೃಢಪಡಿಸುವಂತ ಅನ್ವಯ ಮಾಡ್ಬೋದು. ನೋಡಿ, ಮಗು ಒಂದು ವಿಷಯವನ್ನ ಕಲಿತೆ. ಮಗು ತರಗತಿಯಲ್ಲಿ ಫಸ್ಟ್ ವಿಷಯವನ್ನು ಪರಿಚಯಿಸುವುದು, ಆ ಪರಿಚಯಿಸಿದ ವಿಷಯವನ್ನು ದೃಢಪಡಿಸುವುದು, ದೃಢಪಡಿಸಿದ ವಿಷಯವನ್ನು ಅನ್ವಯ ಮಾಡಿಕೊಳ್ಳುವುದು, ಅಪ್ಲೈ ಮಾಡಿಕೊಳ್ಳುವುದು. ಹೌದಾ, ಇಲ್ಲ ಕುದುರೆ ಇರುತ್ತಾ? ಹೌದಾ, ನಮ್ಮಲ್ಲಿ ರೊಟ್ಟಿ ಹಿಂಗಿದಾವ, ನಮ್ಮಲ್ಲಿ ರೊಟ್ಟಿ ಇವು ನಮಗೆ ರೊಟ್ಟಿ ನೋಡ್ಬೇಕು, ಎರಡು ಕೂಡ ಜೀವ. ಈ ರೊಟ್ಟಿ ಒಂದು ಅಜ್ಜ ಹಾಕೊಂಡಿದ್ರೆ ಎರಡೂ ರೊಟ್ಟಿ, ಒಂದು ರೊಟ್ಟಿ ಒಳಗೆ ಅಜ್ಜ ಹಾಕೊಂಡಿದ್ರೆ 70, ಆ ರೊಟ್ಟಿ 7 ರೊಟ್ಟಿ ಕಡೆ ಜೀವಗಳು, ಆ ಅಜ್ಜನ ಹಾಕೊಂಡಿ ಒಳಗೆ ಮುಂದೆ 2 ಸಮಯದಲ್ಲಿ 700. ಹೌದಾ? ಅದಿಷ್ಟ ಸಲಾಡ್, ಕಂಬ ಸಾಲು, ಅಡ್ಡ ಸಾಲು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕಲಿಕೆಯನ್ನು ಕಲಿಸುವ ರೀತಿಯೇ. ಕಲಿಸುವ ರೀತಿಗಳು, ಕಲಿಸುವ ವಿಧಾನಗಳು, ಕಲಿಯುವಂತ ಹಂತಗಳು. ಕಲಿಯುವಂತ ಹಂತಗಳು ಗೊತ್ತಿರಬೇಕು, ಕಲಿಸುವ ಹಂತಗಳು ಗೊತ್ತಿರಬೇಕು. ಇದಕ್ಕಾಗಿ ಪರಿಚಯಿಸುವುದು ಒಂದು ಹಂತ. ಪರಿಚಯ ಮಾಡಿಕೊಳ್ಳುವುದು, ನಂತರ ದೃಢಪಡಿಸಿಕೊಳ್ಳುವುದು, ನಂತರ ಅನ್ವಯ ಮಾಡಿಕೊಳ್ಳುವುದು. ಇದು 3ನೇ ವಿಧಾನಗಳಲ್ಲಿ ಕಾಣುತ್ತೆ. ಎಷ್ಟನೇ ವಿಧಾನ? 3ನೇ ವಿಧಾನದಲ್ಲಿ ಕಾಣುತ್ತೆ. ಹೀಗಾಗಿ ಅನ್ವಯ ಮಾಡಿಕೊಳ್ಳುವುದು
ಮಾಡಿಕೊಳ್ಳೋದು, ಪರಿಚಯಿಸಿಕೊಳ್ಳೋದು, ಪರಿಚಯ ಮಾಡಿಕೊಳ್ಳೋದು ಕಾಣ್ತೀವಿ. ಶಾಲೆಯಲ್ಲಿ ತನ್ನ ಮನೆಯ ವಿಷಯವನ್ನು ಹೋಲಿಕೆ ಮಾಡಿ ಕಲಿಯುವುದು ಡ್ಯಾಶ್ ಅಂತ ನೋಡಿ. ಶಾಲೆಯಲ್ಲಿ ಮಗು ತನ್ನ ಮನೆಯ ವಿಷಯವನ್ನು ಹೋಲಿಕೆ ಮಾಡಿ ಕಲಿಯುತ್ತದೆ. ಮನೆಯ ವಿಷಯವನ್ನು ಹೋಲಿಕೆ ಮಾಡಿ ಕಲಿಯುತ್ತದೆ. ಯಾವ ವಿಧಾನದಲ್ಲಿ ಪರಿಚಯ, ಎರಡನೇದು ಅನ್ವಯ, ಮೂರನೇದು ಪರಿಚಯ, ಅನ್ವಯ, ದೃಢಪಡಿಸುವಿಕೆ, ನಾಲ್ಕನೇದು ಮೇಲಿನ ಯಾವುದು ಅಲ್ಲ. ಯಾವುದಪ್ಪ ಅಂತಂದ್ರೆ ಅನ್ವಯ ಮಾಡಿಕೊಂಡ್ರೆ ಅಪ್ಲೈ ಮಾಡಿದ ಅನ್ವಯ ಮಾಡಬಹುದು ಅನ್ನೋ ನಾವು ಇಷ್ಟು ಆನ್ಸರ್ಗಳನ್ನು ನೋಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತ ಅನೇಕ ಪ್ರಶ್ನೆಗಳನ್ನ ಕಲಿಕೆ ಹಂತದಲ್ಲಿ ಕಲಿಕೆಯ ಹಂತಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಒಂದನೇದು ಅನ್ವಯ, ದೃಢಪಡಿಸುವುದು, ಪರಿಚಯ. ಎರಡನೇದು ಪರಿಚಯ, ಅನ್ವಯ, ದೃಢಪಡಿಸುವುದು. ಮೂರನೇದು ದೃಢಪಡಿಸುವಿಕೆ, ಪರಿಚಯ, ಅನ್ವಯ. ನಾಲ್ಕನೇದು ಅನ್ವಯ, ಪರಿಚಯ, ದೃಢಪಡಿಸುವುದು. ನೋಡಿ, ಇದನ್ನು ಕಾಲಕ್ರಮದಲ್ಲಿ ಕಲಿಕೆಯ ಹಂತಗಳನ್ನು ಕಾಲಕ್ರಮದಲ್ಲಿ ಬರೆಯುವುದು. ಫಸ್ಟ್ ಕಲಿಕೆ ಫಸ್ಟ್ ಬದಲಿರಬೇಕು. ಫಸ್ಟ್ ಪರಿಚಯ ಇರಬೇಕು. ಮೊದಲನೇದು ಪರಿಚಯ. ಸೆಕೆಂಡ್ ದೃಢಪಡಿಸುವಿಕೆ. ಥರ್ಡ್ ಅನ್ವಯ. ಕಲಿಕೆ ಹಂತಗಳನ್ನು ಕಾಲಕ್ರಮದಲ್ಲಿ ಬರೆದು ನೀವು ಮೂರು ಸೇರಿ ಗೊತ್ತಿರಬೇಕು. ಆವಾಗ ನೀವು ವೇರಿಯೇಷನ್ ಮಾಡ್ಕೊಳ್ತಾನೆ, ಇಂಬ್ಯಾಲೆನ್ಸ್ ಮಾಡ್ಕೊಳ್ತಾನ, ವೇರಿಯೇಷನ್ ಮಾಡ್ಕೊಳ್ತಾನ, ಅದನ್ನು ಒಂದು ಮಾಡಬೇಕು ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಕಲಿಕೆಯ ಹಂತಗಳನ್ನು ಕಾಲಕ್ರಮದಲ್ಲಿ ಬರೆಯೋದು ಹೇಳಿದ್ರೆ ಇಲ್ಲಿ ಪರಿಚಯ ಪಡಿಸಬೇಕು. ಪರಿಚಯ ಒಂದೇ ಇದೆ. ಪರಿಚಯ, ಅನ್ವಯ, ದೃಢಪಡಿಸುವುದು. ಪರಿಚಯ, ಅನ್ವಯ, ದೃಢಪಡಿಸುವಿಕೆ. ಪರಿಚಯ, ಅನ್ವಯ, ಇದು ಪರಿಚಯ, ಅನ್ವಯ, ದೃಢಪಡಿಸುವುದು ಇದು ಅನ್ವಯ. ಲಾಸ್ಟ್ ಅನ್ವಯ ಬರುತ್ತೆ. ಒಟ್ಟ ಪರಿಚಯ ಫಸ್ಟ್ ಬರುತ್ತೆ, ಆಮೇಲೆ ದೃಢಪಡಿಸುವುದು ಅನ್ವಯ ಬರುತ್ತೆ. ಈಗ 4ನೇ ಆಪ್ಷನ್ ಕೊಡ್ತಾರೆ. 5ನೇ ಆಪ್ಷನ್ ಕೊಡ್ತಾನ ಪರಿಚಯ, ದೃಢಪಡಿಸುವುದು ಅನ್ವಯ. ಈಗ 5ನೇ ಆಪ್ಷನ್ ತುಂಬ ಕೊಡಕತ್ತಾನೆ ಮೇಲೆ. ಪ್ರತಿಯೊಂದು ಪರೀಕ್ಷೆಯಲ್ಲಿ 5ನೇ ಆಪ್ಷನ್ ಕೊಡ್ತಾ ಇದ್ದಾನೆ. ಮೇಲಿನ ಯಾವುದು ಅಲ್ಲ ಅಥವಾ 5 ಕೂಡ ಕೊಟ್ಟು ಇದು ಸರಿಯಾದ ಉತ್ತರ ಪರಿಚಯ, ದೃಢಪಡಿಸುವುದು ಅನ್ವಯ. ಹೀಗೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನ ಕೇಳಿದಾನ. ಕಲಿಕೆ ಹಂತಗಳನ್ನು ನೋಡಿದೀವಿ. ಕಲಿಕೆ ಹಂತಗಳಲ್ಲಿ 3 ಅದಾವ. ಪರಿಚಯ, ದೃಢಪಡಿಸುವುದು, ಅನ್ವಯ. ಈ 3 ಹಂತಗಳನ್ನು ಸರಿಯಾಗಿ ಕಲಿತ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪರೀಕ್ಷೆಗೆ ನೀವು ಸಿದ್ಧರಾಗಬಹುದು. ಹಾಗಾಗಿ DD-CTಗೆ ಹಂತಗಳು ಕೇಳಿದಾನೆ. ನೀವು ಹಂತಗಳನ್ನು ನೆನಪಿಟ್ಕೊಳ್ಳಿ, ಅಪ್ಲೈಡ್ ಕ್ವಶನ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟ ವಿಷಯವನ್ನು ನೀವು ಸಂಗ್ರಹಿಸಿಕೊಂಡು ನೋಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರು